ಇಂದಿನಿಂದ ನವರಾತ್ರಿ ಆರಂಭವಾಗಿದೆ. ಶರನ್ನವರಾತ್ರಿಯ 9 ದಿನ ಕೂಡ ಶಕ್ತಿ ದೇವತೆಗಳ ಪೂಜೆ ಪುನಸ್ಕಾರ ನಡೆಯುತ್ತೆ. ಮೊದಲ ದಿನವಾದ ಇಂದು ಮೈಸೂರಲ್ಲಿ ನಾಡಹಬ್ಬ ದಸರಾಗೆ ಚಾಲನೆ ನೀಡಲಾಯಿತು. ಮೊದಲು ಚಾಮುಂಡೇಶ್ವರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗಿರೀಶ್ ಕಾರ್ನಾಡ್ ಪೂಜೆ ಸಲ್ಲಿಸಿದರು. ನಂತರ ಸಾಂಪ್ರದಾಯಿಕವಾಗಿ ದೀಪ ಬೆಳಗಿ ದಸರಾಗೆ ಚಾಲನೆ ನೀಡಲಾಯಿತು. ಜಗಜ್ಜನನಿಯನ್ನು ಪ್ರಸನ್ನೀಕರಿಸಿಕೊಳ್ಳುವ ಮಾಂಡ ಸಂಗಮಾತಾ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ. ಇನ್ನು ಇದೇ ವೇಳೆ ಕಾರ್ನಾಡ್ ದಸರಾಗೆ ಚಾಲನೆ ಕೊಟ್ಟಿದ್ದನ್ನು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಪ್ಪು ಬಾವುಟ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದರು. ನವರಾತ್ರಿ ಆರಂಭವಾಗಿದೆ. ಈ ನೆಲೆಯಲ್ಲಿ ಇವತ್ತು ಏನು ಚಾಮುಂಡೇಶ್ವರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಗಿರೀಶ್ ಕಾರ್ನಾಡ್ ಅವರು ಪೂಜೆ ಸಲ್ಲಿಸಿದ್ರು. ಲೇಖಕ ಗಿರೀಶ್ ಕಾರ್ನಾಡ್ ಅವರೇನು ಈ ಒಂದು ಪೂಜೆಗೆ ಒಂದು ಚಾಲನೆ ಕೊಟ್ಟಿದ್ದನ್ನು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಕಪ್ಪು ಬಾವುಟ ಪ್ರದರ್ಶಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಒಂದು ಗಲಭೆ ಆಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಈ ಪ್ರತಿಭಟನಾಕಾರರನ್ನ ಬಂಧಿಸಿದ್ರು. ಅಲ್ಲಿ ಸ್ಥಳದಲ್ಲಿ ಪ್ರತಿಭಟನಾಕಾರರು ಏನು ಕಪ್ಪು ಬಾವುಟನ ಪ್ರದರ್ಶಿಸ್ತಾ ಇದ್ರು. ಇನ್ನು ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಆರಂಭಗೊಂಡಿದೆ. ಪಟ್ಟದ ಕತ್ತಿಯನ್ನ ಸಿಂಹಾಸನದಲ್ಲಿ ಇರಿಸಿ 9 ದಿನಗಳ ಖಾಸಗಿ ದರ್ಬಾರ್ಗೆ ಚಾಲನೆ ನೀಡಲಾಯಿತು. ಪಟ್ಟದ ಕತ್ತಿಯನ್ನಿರಿಸಿದ ಚಿನ್ನದ ಸಿಂಹಾಸನಕ್ಕೆ ಒಡೆಯರ್ ಸಹೋದರಿ ಗಾಯತ್ರಿ ದೇವಿ ಪುತ್ರ ಚತುರಂಗ ಕಾಂತರಾಜ್ ಅರಸ್ ಪೂಜೆ ಸಲ್ಲಿಸಿದರು. ಇನ್ನು ಖಾಸಗಿ ದರ್ಬಾರ್ಗೂ ಮುನ್ನ ಅರಮನೆಯ ಗೋವುಗಳು, ಆನೆ, ಒಂಟೆ, ಕುದುರೆಗಳಿಗೆ ಕೂಡ ಪೂಜೆ ಮಾಡಲಾಯಿತು. ಒಂಬತ್ತು ದಿನಗಳ ಶರನ್ನವರಾತ್ರಿಗೆ ಇವತ್ತು ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ವೀಕ್ಷಕರೇ, ಚಾಮುಂಡೇಶ್ವರಿಯ ಪೂಜೆ ಬೆಳಗ್ಗೆ ನಡೆಯಿತು. ಇದೀಗ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಆರಂಭಗೊಂಡಿರುವಂಥದ್ದು. ಪಟ್ಟದ ಕತ್ತಿಯನ್ನ ಸಿಂಹಾಸನದಲ್ಲಿ ಇರಿಸಿ 9 ದಿನಗಳ ಖಾಸಗಿ ದರ್ಬಾರ್ಗೆ ಚಾಲನೆ ನೀಡಲಾಯಿತು. ಪಟ್ಟದ ಕತ್ತಿಯನ್ನಿರಿಸಿದ ಚಿನ್ನದ ಸಿಂಹಾಸನಕ್ಕೆ ಒಡೆಯರ್ ಸಹೋದರಿ ಗಾಯತ್ರಿ ದೇವಿ ಪುತ್ರ ಚತುರಂಗ ಕಾಂತರಾಜೆ ಅರಸ್ ಪೂಜೆ ನೆರವೇರಿಸಿದರು. ಇನ್ನು ಖಾಸಗಿ ದರ್ಬಾರ್ಗೂ ಮುನ್ನ ಅರಮನೆಯ ಗೋವುಗಳು, ಆನೆ, ಒಂಟೆ, ಕುದುರೆಗಳಿಗೂ ಕೂಡ ಪೂಜೆ ಸಲ್ಲಿಸಲಾಯಿತು.